ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ್ರು. ಅಟಮ್ ಬಾಂಬ್ ಇದೆಂದ ತಕ್ಷಣ ಕ್ಷಣ ಹೊತ್ತು ಭಯ ಹುಟ್ಟು ಸ್ವಾಭಾವಿಕ. ಆದರೆ ಈ ಮಾತನ್ನು ನಮ್ಮ ರಾಹುಲ್ ಗಾಂಧಿಯವರು ಬಳಸ್ತಾ ಇದ್ದಾರೆ. ಕಾರಣ ಇಷ್ಟ, ಈಗ ಬಿಹಾರದಲ್ಲಿ ಚುನಾವಣೆ ನಡೆದ, ವಿಶೇಷವಾಗಿ ಈ ಚುನಾವಣೆಯಲ್ಲಿ ಮತಗಳ ಕಳ್ಳತನ ಆಗ್ತಾವ, ತುಳುಕ ಆಗ್ತಾವ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ನಮ್ಮ ಇದಕ್ಕೆ ಈ ಕೆಲಸಕ್ಕೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತೇನು ಮಾಡಿ ಅನೇಕ ಕೋರ್ಟ್ ಸಮೀಪ ಮತಗಳನ್ನ ಕೆಲಸ ಮಾಡಿದ್ದಾರೆ. ಇದು ಅನ್ಯಾಯ, ಮತಗಳನ್ನ ಭೇಟಿಯಾಡಿಸೋ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಚರ್ಚೆ ಆಗಲಿ ಅಂತ ಹೇಳ್ತಿದ್ದಾರೆ. ಹಾಗೆ ಚರ್ಚೆ ನಡೀತಾನೆ ಇದೆ. ಆಡಳಿತಾರೂಢ ಪಕ್ಷದವ್ರನ್ನು ವಿರೋಧಿಸ್ತಾ ಇರ್ತಾರಲ್ಲ, ಅದಿಲ್ಲ, ಯಾರು ನಿಜವಾದ ಮತದಾರರು ಅವ್ರನ್ನ ಕಂಡುಹಿಡಿಯುವಂಥ ಕೆಲಸ ಶೋಧನೆ ಮಾಡಬೇಕಾಗಿದೆ, ಆಗಿಲ್ಲ ಅಂತೇಳಿ. ಆದರೆ ಇದು NRA ರೂಲ್ಸ್ ಅಡಿಯಲ್ಲಿ ನೀವು ಯಾರನ್ನು ತೆಗೆದು ಹಾಕ್ತಾಯಿದ್ದು ತಪ್ಪದ. ಇದು ಯಾರಲ್ಲೇ ಆಧಾರ್ ಕಾರ್ಡ್ ಅದ, ಯಾರಲ್ಲೇ ಏನಪ್ಪ ಅಂತಂದ್ರೆ ಈ ಒಂದು ವೋಟರ್ ಕಾರ್ಡ್ ಅದ, ಅವ್ರು ಉಳಿಬೇಕು ಅನ್ನೋ ಇವ್ರ ಬೇಡಿಕೆ ಆಗಿದೆ. ಮತ್ತು ಸತ್ಯನೂ ಅದ. ಇದು NRC ಕೆಲಸ, ನಾಗರಿಕತ್ವ ಪರೀಕ್ಷೆ ಮಾಡುವಂಥದ್ದು. ಅದು ಇಲೆಕ್ಷನ್ ಕಮಿಷನ್ ಅದ ಅಲ್ಲ. ಇಲೆಕ್ಷನ್ ಕಮಿಷನ್ ಅದು ಒಂದು ಏನಪ್ಪ ಅಂದರೆ ವೋಟರ್ ಲಿಸ್ಟ್ ಪ್ರಕಾರ ಇವ್ರು ಅದಾರ ಇಲ್ಲ ಅನ್ನೋದಂಥದ್ದು. ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಉಳಿದಿದ್ದಾರೆ, ಉಳಿದವ್ರು ಯಾರು, ಅವರು ಟ್ಯಾಲಿ ಆಗ್ತಾರೆ ಹೆಂಗೆ ಏನಂತ ನೋಡೋದಷ್ಟಪ್ಪ. ಇದೆಲ್ಲ ಬಿಟ್ಕೊಂಡು ಇವತ್ತು ನಿಮ್ಮ ಅಜ್ಜಲ್ಲಿದ್ದ, ನಿಮ್ಮ ಅಪ್ಪ ಯಾವಾಗ ಬಂದ, ಇಲ್ಲೇ ಹಿಂಗೆ ಎಷ್ಟು ವರ್ಷ ಆಗ್ತಿದ್ದು, ಇದು ಕೇಳುವಂಥದ್ದೆಲ್ಲ. ಇದು ಅವ್ರ ಡ್ಯೂಟಿ ಅಲ್ಲ. ಆದರೂ ಅದನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಆದಷ್ಟು ವೋಟರ್ಗಳನ್ನ ಕಡಿಮೆ ಮಾಡಿಸುವಾಗ ವಿಶೇಷವಾಗಿ ಮುಸ್ಲಿಂ ವೋಟ್ಗಳನ್ನ ಒಡೆದು ದೂರ ಸರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂತಂದ್ರೆ ಬಿಹಾರದಲ್ಲಂತೂ ಮುಸ್ಲಿಂ ಮತ್ತು ಯಾದವರು ಕೂಡ ನಾವು ಗೆಲ್ತೀವಿ ಅನ್ನುವಂಥದ್ದು ಮಾತಾಡ್ತಾರಲ್ಲ ಬಿಹಾರದಲ್ಲೇ. ಅದೇ ಕಾಲಕ್ಕೆ ಉತ್ತರ ಪ್ರದೇಶದಲ್ಲೂ ಸಹಿತ ಅದಕ್ಕೆ ಅದರ ಮತಗಳನ್ನ ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಇವರು ಮಾಡ್ತಾಯಿದ್ದಾರೆ ಅಂತ ವಿರೋಧ ಪಕ್ಷಗಳ ಇಂಡಿಯಾ ಆರೋಪ ಮಾಡ್ತಾಯಿದ್ದ ಈ NDA ಮೇಲೆ. ಆದರೆ ಇದನ್ನು ಒಪ್ತಾ ಇಲ್ಲ. ಆ ಮಧ್ಯೆ ಅವ್ರು ಮತ್ತೀಗ ಈ ಒಂದು NDA ಮೇಲೂ ಆರೋಪ ಇಲ್ಲ ಅವ್ರಿಗೆ. ಎಲೆಕ್ಷನ್ ಕಮಿಷನ್ ಮೇಲೆ ಹಿಡಿದ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಕಡೆ 100ಕ್ಕೆ 100ರಷ್ಟು ನಮ್ಮ ಕಡೆ ದಾಖಲೆಗಳಿದ್ದಾವೆ, ನಾವು ಪ್ರೂವ್ ಮಾಡ್ತೀವಿ ಅಂತ ಬಂದಿದ್ದಾರೆ. ಅದಕ್ಕೆ ಎಲ್ಲ ಸುಮ್ಮನೆ ಏನು ಹೇಳ್ಕೊಂಡು ಹೋಗ್ತೀರಿ, ಬೋಗಸ್ ಅದ ನಿಮ್ದು ಅಂತೇಳಿ ಇಲೆಕ್ಷನ್ ಕಮಿಷನ್ ಅದು ಮುಂದೆ ಹಾಕೋದು ಹೊಂಟದ, ಮುಂದೆ ದುಡ್ತಾ ಹೊಂಟದ. ಇಲೆಕ್ಷನ್ ಕಮಿಷನ್ ಅದಕ್ಕೆ ಅವಕಾಶ ಕೊಡ್ತಾನೂ ಇಲ್ಲ. ಮತ್ತು ಅದೇ ಕಾಲಕ್ಕೆ ತನ್ನ ಕೆಲಸ ಅಂತ ಶುರು ಮಾಡೋದು. ಈಗ ಸುಪ್ರೀಂ ಕೋರ್ಟ್ ಹೇಳೋದು, ಕೋರ್ಟ್ ಏನು ಹೇಳಿ ಕೊಡ್ತದೆ ನೋಡೋ ಎಲ್ಲಿ ಬಂದಿರ್ತದೋ ಅದೇನೂ ಇರಲಿ. ಆದರೆ ಈ ಒಂದು ತೀವ್ರತರವಾದ ದಾಳಿಯನ್ನು ರಾಹುಲ್ ಗಾಂಧಿಯವರು ಯಾಕೆ ಮಾಡ್ತಾಯಿದ್ದಾರೆ ಅನ್ನುವಂಥದ್ದು ಆಲ್ರೆಡಿ ನಿಮಗೆ ಗೊತ್ತದ. ಮಹಾರಾಷ್ಟ್ರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಮತ್ತು ಮಧ್ಯಪ್ರದೇಶದಲ್ಲಿ ಆಗಿರ್ಬೋದು, ಯಾವ ರೀತಿ ಗೆದ್ದರು ಅನ್ನೋದಕ್ಕೆ ಆಮೇಲೆ ಆರೋಪ ಮಾಡ್ತಾನೆ ಬರ್ತದೆ. ಅದರಲ್ಲೂ ಮಹಾರಾಷ್ಟ್ರಕ್ಕೆ ಬಂದಾಗಂತೆ ನಿಯರ್ ಟು 1 crore ಮತಗಳು, ಲೋಕಸಭಾ ಚುನಾವಣೆಗಿಂತಲೂ 1 ಕೋಟಿ ಮತಗಳು ಹೆಚ್ಚಾಗಿದ್ದು ಅಂತೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದು ದಾಖಲೆಗಳು ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಈ ಒಂದು ಹರಿಯಾಣದಲ್ಲೂ ಅದೇ ರೀತಿ ಆಗಿದೆ ಅನ್ನುವಂಥ ಮಾತು. ಮಧ್ಯಪ್ರದೇಶದಲ್ಲೂ ಅದಾಗ್ಯದ. ಈಗ ಬಿಹಾರದಲ್ಲೂ ಅದೇ ಆಗ್ತದೆ. ನಿಶ್ಚಿತವಾಗಿಯೂ ಇದು ಆಗ್ತದೆ. ಈ ಸಲ ವೋಟ್ಗಳನ್ನು ಕಡಿಮೆ ಮಾಡ್ತಾರೆ. ಇರೋರೆಲ್ಲ ಆದಷ್ಟು BJP ಪರ ಇದ್ದಂಥವ್ರು ಅಥವಾ ನಿತೀಶ್ ಪರ ಇದ್ದಂಥವ್ರು ಅಲ್ಲಿ ಉಳಿತಾರೆ. ಉಳಿದವ್ರು ಹಾಕುವಂಥ ಒಂದು ಹಕ್ಕು ಹೋಗ್ತದೆ ಅನ್ನುವಂಥದ್ದು. ಮತ್ತು ಅದರಲ್ಲೂ ಬಿಹಾರದಲ್ಲಿ ಏನಾಗಿದೆ, ದೊಡ್ಡ ರಾಜ್ಯ ಆಗೋ ಜೊತೆಗೆ ಬಡತನಗಳು ಹೆಚ್ಚದ. ಮತ್ತು ನದಿಗಳ ಹಾವಳಿಯಿಂದಾಗಿ ಅಲ್ಲಿ ಹಳ್ಳಿಗಳು ಸಾಕಷ್ಟು ಇರೋದ್ರಿಂದಾಗಿ ಅನೇಕರ ಮನೆಗಳಲ್ಲಿ ವೋಟರ್ ಲಿಸ್ಟ್ ಆಗಿರ್ಬೋದು, ಮತ್ತು ID ಕಾರ್ಡ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಸಿಗೋದು ಕಷ್ಟ ಆಗಿಬಿಟ್ಟದಲ್ಲ. ಅದರಲ್ಲೂ ಈ ಬಿಹಾರದಿದ್ದು ಈ ಬಾಂಗ್ಲಾದೇಶ ಸಮೀಪ ಇರೋದ್ರಿಂದ ಬಂಗಾಳಿಗಳು ಹೆಚ್ಚು ಬೈದಿದ್ದಾರಪ್ಪ ಅಲ್ಲೇನೋ ಆರೋಪ ಮಾಡ್ತಾ BJP ಇವತ್ತು ಆದಷ್ಟು ಮುಸ್ಲಿಂ ವೋಟುಗಳನ್ನ ಕಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರಿಂದಾಗಿ ಇವತ್ತೆಲ್ಲ ಇಂಡಿಯಾ ಸಂಘಟನೆ ಎದ್ದು ನಿಂತದ್ದು, ವಿರೋಧ ಮಾಡ್ತದೆ. ಆ ಬಿಹಾರ ಎಲೆಕ್ಷನ್ ಸಲುವಾಗಿ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಪೂರ್ಣ ಪ್ರಮಾಣದಲ್ಲಿ ಅಟ್ಯಾಕಿಂಗ್ ನೇಚರಲ್ಲಿ ಬಂಧಿಸ್ತಿದ್ದಾರೆ. ಅದಕ್ಕೆ ಆಟಮ್ ಬಾಂಬ್ ಸಿಡಿಸ್ತೀನಿ, ದಾಖಲೆ ಇದಾವ, ನಿಮ್ಮನ್ನು ಕೋರ್ಟ್ಗೆ ಹೋಯ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಮಾತನ್ನು ಒಂದು ವ್ಯಂಗ್ಯವಾಗಿ ನಿರ್ಲಕ್ಷ್ಯ ಮಾಡಿದಂಥ, ವ್ಯಂಗ್ಯವಾಗಿ ಮಾತನಾಡಿದಂಥ ಈ ಒಂದು BJP, ಅದರಲ್ಲೂ ನಿಮಗೆ ಏನಪ್ಪ ಅಂತ ವಿಶೇಷವಾಗಿ ಈ ದಾಖಲೆಗಳು ನೀವು ಸ್ಪೋರ್ಟ್ ಮಾಡ್ತಾನಿರ್ತಿರೋದು ಹೇಳ್ತಾ ಇದ್ದಾರೆ. ನೀವು ಇದು ಸ್ಪೋರ್ಟ್ ಅನ್ನುವಂಥ ಬಳಸಬೇಡ್ರಿ, ಪ್ರಜಾಪ್ರಭುತ್ವದಲ್ಲಿ ನಾವು ನೀರಾಗಿರ್ತೀವಿ ಇರಬೇಕು ಅನ್ನೋಂಥ ಮಾತನ್ನು BJPಗೆ ಇವತ್ತು ಪ್ರತಿವಾದ ಮಾಡ್ತಾ ಇದ್ದಾರೆ. ಇದೇನು ತೋರಿಸ್ತದಪ್ಪ ಅಂದರೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇವರಿಗಿಲ್ಲ ಅಂತ ಪ್ರತಿವಾದ ಮಾಡ್ತಾ ಇದ್ದಾರೆ. ಸಂಬಿತ್ ಪಾತ್ರ ಅವರಂತೆ ಮೂಲತಃ BJP BJಪಿಯವರು ಜೊತೆಗೆ ಇವತ್ತು BJಪಿಯಲ್ಲಿ ಅತ್ಯಂತ ಬುದ್ಧಿವಂತಿಕೆ ವಾದ ಮಾಡೋರು ಯಾರಿದ್ದಾರೆ, ಸಂಬಿತ್ ಪಾತ್ರ ಅವ್ರ ಜೊತೆ ಇನ್ನೂ ಇದ್ದಾರೆ ಆಮದು ಬೇರೆ. ಬಟ್ ಅವರು ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಇದು ಬಾಂಬ್ ಸಿಡಿಸೋದಲ್ಲಪ್ಪ, ಇದು ತನಿಖೆ ಮಾಡಿ ಗೊತ್ತಾಗ್ತದೆ, ನಾವೇನೇನು ಮಾಡಿಲ್ಲ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಆಡಳಿತಾರೂಢ ಪಕ್ಷ, ಎದುರಾಳಿ ಪಕ್ಷ ಚುನಾವಣೆ ಸಲುವಾಗಿ ಇದನ್ನೆಲ್ಲ ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಇನ್ನೊಂದು ದೃಷ್ಟಿಯಿಂದ ಹೇಳಬೇಕಾಯ್ತಪ್ಪ ಅಂತಂದ್ರೆ ಸಹಜದ ಯಾರಲ್ಲೇ ವೋಟರ್ ಕಾರ್ಡ್ ಅದ ಆ ಇದ್ದವ್ರನ್ನ ನಾವು ಪರಿಗಣಿಸಬೇಕಾಗ್ತದೆ. ಅದನ್ನು ಜೊತೆಗೆ ಆಧಾರ್ ಕಾರ್ಡ್ ಅದಕ್ಕೆ ಜೋಡಣೆ ಮಾಡೋ ಸಲುವಾಗಿ ಇವರಪ್ಪ ಅವರು ಅನ್ನೋದಕ್ಕಾಗಿ ಇಷ್ಟು ದೊಡ್ಡದು ಮಾಡುವಂಥದ್ದು ಇದು
ಇಲೆಕ್ಷನ್ ಕಮಿಷನ್ಗೂ ಶೋಭೆ ತರುವಂಥದ್ದೆಲ್ಲ ಮತ್ತು ತನ್ನದಲ್ಲದ ಕಾರ್ಯವನ್ನು ಮಾಡೋದ್ರಾಗ ಏನೂ ಅರ್ಥ ಇಲ್ಲ. ಅದೇನೋ ಆಗಲಿ, ಪ್ರಜಾಪ್ರಭುತ್ವದಲ್ಲೇ ಇಲೆಕ್ಷನ್ ಕಮಿಷನ್ ಅನ್ನೋದು ಭಾಳ ಮಹತ್ವದ್ದು. ಯಾಕಂದ್ರೆ ಅಲ್ಲೇ ಯಾವುದೇ ರೀತಿ ಅನ್ಯಾಯ ಆಗಿಕೊಡೋದು, ಮತಗಳು ಕಳುವು ಆಗಬಾರ್ದು, ಎಲ್ಲರಿಗೂ ನ್ಯಾಯಯುತವಾಗಿರ್ಬೇಕು, ಪಾರದರ್ಶಕವಾಗಿರ್ಬೇಕು. ಇಷ್ಟೇ ಹೇಳುವಂಥದ್ದು. ಪಾರದರ್ಶಕವಾಗಿ ಆಗಬೇಕಾದ್ರೆ ಏನು ಮಾಡಬೇಕು ಮಾಡೋದು. ಈಗಾಗಲೇ ಅದು ನಮ್ಮ ಇಲೆಕ್ಷನ್ ಕಮಿಷನ್ ಮುಂದುವದ ಸಿಂಪಲ್ ಅದ. ಏನಪ್ಪ ಅಂದರೆ EVM ಜೊತೆಗೆ EVPATಗಳನ್ನು ನೀವು ಹಾಕಬೇಕು ಅಂತ. ಮತ್ತೆ ಹಾಕಿದ ತಕ್ಷಣ ಅದ್ರಲ್ಲಿ ಬಿದ್ದದಿಲ್ಲ ಗೊತ್ತಾಗುವಂಥದ್ದು, ಅದು ರೆಕಾರ್ಡ್ ಸಿಗುವಂಥದ್ದು. ಇಷ್ಟು ಕೇಳ್ತಾ ಇದ್ದಾರೆ. ಇದನ್ನು ಯಾಕೆ ಮಾಡ್ತಾಯಿಲ್ಲ ಇಲ್ಲಿವರೆಗೆ ಅನ್ನೋ ಪ್ರಶ್ನೆನೂ ಅದಾವ. ಅದಕ್ಕೆ ಉತ್ತರವನ್ನು ಇವತ್ತು ಇಲೆಕ್ಷನ್ ಕಮಿಷನ್ ಹೇಳಬೇಕಾಗ್ಯದ. ಒಟ್ಟಾರೆಯಾಗಿ ಇಲೆಕ್ಷನ್ ಕಮಿಷನ್ ನಾವು ಇಲ್ಲಿವರೆಗೆ ಇಲೆಕ್ಷನ್ ಸಾಕಷ್ಟು ನೋಡಿದ್ದೀವಿ, ನೀವು ನೋಡಿದ್ರಿ. ಈ ಇಲೆಕ್ಷನ್ ಕಮಿಷನ್ ಮೇಲೆ ಯಾರ್ಯಾರು ಅಧಿಕಾರದಾಗಿದ್ದು ಅವ್ರು ತಮ್ಮ ಹೆಂಗೆ ಬೇಕಂಗೆ ಲಾಭ ಮಾಡ್ಕೊಂಡಿದ್ದು ಏನು ಸುಳ್ಳಲ್ಲ. ಇತಿಹಾಸದಲ್ಲೇ ಕಾಂಗ್ರೆಸ್ ಅವ್ರ ಲಾಭ ಮಾಡ್ಕೊಂಡಿದ್ದು ಇಲೆಕ್ಷನ್ ಕಮಿಷನ್. ಅದು ಒಂದೇ ಒಂದು ಸಲ ಇತಿಹಾಸದಲ್ಲೇ ಶೇಷನ್ ಅವರ ಕಾಲದಲ್ಲೇ ಯಾವುದೇ ರೀತಿ ಇಂತಹ ಭಾನ್ಗಡಿ ಅಂತ ನಾವು ಅದಕ್ಕೆ ಆಗಿರಲಿಲ್ಲ. ಮತ ಕಳುವುದಾಗಿರ್ಬೋದು ಅಥವಾ ಬೋಗಸ್ ಮತದಾನ ಆಗಿರ್ಬೋದು, ರಿಗ್ಗಿಂಗ್ ಆಗಿರ್ಬೋದು, ಇವೆಲ್ಲ ಭಾಳಷ್ಟು ಇವತ್ತಿಗೂ ನಡೀತಾ ಇರ್ತಾವೆ. ಇವತ್ತಿಗೂ ರಾಜಕಾರಣಿಗಳು ಆ ಕೆಲಸ ಮಾಡೇ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರು ಎದಕ್ಕಾಗಿ ಬರಬೇಕಾಗಿರ್ತದೆ, ಜನಪರ ಕೆಲಸ ಮಾಡಿರೋದಿಲ್ಲ, ಜನ ಅವ್ರಿಗೆ ದೂರ ಸರಿರ್ತಾರೆ. ಅದಕ್ಕಾಗಿ ಆಡಳಿತಾರೂಢ ಪಕ್ಷಕ್ಕೆ ವಿರೋಧ ಪಕ್ಷಕ್ಕೆ ಏನೋ ಒಂದು 2-3% ವೇರಿಯೇಷನ್ ಆಗ್ತಿರ್ತದೆ. ಆ 2-3% ತಮ್ಮ ಕಡೆ ಒಲವಂಗೆ ಮತಗಳ ಎಣಿಕೆಯನ್ನು ಕಡಿಮೆ ಮಾಡೋದು, ಮತ್ತೇನು ಮಾಡೋದು ಕೆಲಸವನ್ನು ಯಾವುದಾದ್ರೂ ಆಡಳಿತಾರೂಢ ಪಕ್ಷ ಮಾಡೇ ಮಾಡ್ತದೆ. ಹೆಚ್ಚು ಮಾಡ್ಕೋಬೇಕಾಗಿದೆ, ಮತದಾರರನ್ನು ಹೆಚ್ಚು ಮಾಡ್ಕೊಳ್ಳೋದು. ಉದಾಹರಣೆ ಹೇಳಿ ನಿಮಗೆ, ಈ ಒಂದು ಮಹಾರಾಷ್ಟ್ರದಲ್ಲ ಮತದಾರ ಸಂಖ್ಯೆ ನಿಯರ್ ಟು 1 crore ಹೆಚ್ಚು ಮಾಡ್ಕೊಂಡ್ಬಿಟ್ರು. ಇಲ್ಲಿ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಏನಿತರ ಅರ್ಥ ಅಂತ. ಒಟ್ಟಿನಲ್ಲೇ ಯಾವುದೇ ಪಕ್ಷ ಇರಲಿ, ಅದರಂತೂ ಇವತ್ತು BJP 11 ವರ್ಷ ಆದರೂ ಅಧಿಕಾರ ಮಾಡ್ತಾ ಬಂದ. ಈ ಕಾಂಗ್ರೆಸ್ಸಿನ ಬೂಟಲ್ಲಿ ತಮ್ಮ ಕಾಲು ಹಾಕ್ಕೊಂಡು ಇದು ನಮ್ಮ BJP ಇದಪ್ಪ ಅಂತೇಳಿ ಹೊರಟಿದ್ದಾರೆ. ಆದರೆ ಇದು ಏನದರ ಬೂತ್ ರಿಗ್ಗಿಂಗ್ ಆಗಿರ್ಬೋದು, ಅಥವಾ ಮತ ರಿಗ್ಗಿಂಗ್, ಅದು ಬೋಗಸ್ ಓಟ್ಗಳನ್ನ ಹಾಕಿಸ್ಕೊಳ್ಳೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೆಲ್ಲ ಪ್ರಜಾಪ್ರಭುತ್ವ ವಿರೋಧಿ ಘಟನೆಗಳಂತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಈ ಮತ ಕಳುವು ಅನ್ನೋದನ್ನು ಪ್ರೂವ್ ಮಾಡ್ತೀನಿ ಅಂತ ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಇದು ಇಲೆಕ್ಷನ್ ಕಮಿಷನ್ ಪ್ರೆಷರು ಮಾಡಿದಂಗೆ ಅನಿಸ್ತದೆ. ಯಾಕಂತಂದ್ರೆ ಸರ್ ಇಲೆಕ್ಷನ್ ಕಮಿಷನ್ ಅಂತದ್ದು ಅವ್ರು ಹಂಗೆ ಹೇಳ್ತಿರ್ತಾರಪ್ಪ, ನಮ್ಮ ಕೆಲಸನ ಮಾಡೋಣ ಅಂದ್ರೆ ನಾವು ಏನೈತಿ ಈ ವಿಶೇಷವಾದಂಥ SIR ಅಂದರೆ ವಿಶಿಷ್ಟ ಪರಿಷ್ಕರಣೆ ಮಾಡುವಂಥ ಕೆಲಸ ನಾವು ಮುಂದುವರ್ಸೋಣ. ಟೀಕೆ ಟಿಪ್ಪನ್ನು ಇದ್ದೇ ಇರ್ತಾವೆ, ಅದು ಬಿಟ್ಟು ಬಿಡೋಣ ಅಂತ ಮಾತನ್ನು ಇಲೆಕ್ಷನ್ ಕಮಿಷನರ್ ಅಂತ ಜ್ಞಾನೇಶ್ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲೆಕ್ಷನ್ ಕಮಿಷನ್ ಇದ್ದು ಒಂದು ಪಾರದರ್ಶಕವಾಗಿ ಉಳಿದಿದ್ರೆ ಭಾಳ ಚಲೋ ಇತ್ತು. ಬಟ್ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ಮಾತ್ರ ಅಲ್ಲಿ ಗಾಜಲ್ ಆಗಿದ್ದಾವೆ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾ ಬರ್ತಾ ಇದೆ. ಮತ್ತು ಮಹಾರಾಷ್ಟ್ರದಲ್ಲಂತೂ ಆಗಿದ್ದ ಡಾಕ್ಯುಮೆಂಟ್ರಿ ಎವಿಡೆನ್ಸ್ಗಳು ಈಗಾಗಲೇ ಸಿಕ್ಕಿದವ. ಜೊತೆಗೆ ಈ ಸರ್ಕಾರ ಅಥವಾ ಇಲೆಕ್ಷನ್ ಕಮಿಷನ್ ಇದ್ದಿದ್ದು ಆ ಒಂದು ದೃಶ್ಯಾವಳಿಗಳನ್ನು, CCTVಗಳನ್ನು, CC ಕ್ಯಾಮ್ರಾಗಳನ್ನು, ಅದರ ಫುಟೇಜ್ಗಳನ್ನು ಕೊಡ್ತಾ ಇಲ್ಲ. ಅದು ಸಮಸ್ಯೆ ಕಾರಣ ಆಗಿದೆ. 17C ಏನು ಫಾರ್ಮ್ ಅದ ಆ ಫಾರ್ಮನ್ನು ಇವತ್ತಿಗೂ ತೋರಿಸ್ತಾ ಇಲ್ಲ, ಬಿಡುಗಡೆ ಮಾಡ್ತಾ ಇಲ್ಲ. ಇವನ್ನ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ ನಮ್ಮ ವಿರೋಧಿ ಪಕ್ಷಗಳು. ಇದನ್ನೆಲ್ಲ ಕೊಟ್ಟಿದ್ರೆ ಇಷ್ಟು ಸಮಸ್ಯೆ ಹೇಳ್ತಿರಲಿಲ್ಲ. ಬಟ್ ಕೊಡಲಾರ್ದಕ್ಕೆ ತೋರಿಸಲಾರ್ದಕ್ಕೆ ಇದು ಕಿರಿಕಿರಿ ಶುರುವಾಗಿದೆ, ಮತ್ತು ಗದ್ದಲಾಗಿದ್ದಕ್ಕೆ ಸಮಸ್ಯೆಗಳು ಶುರುವಾಗಿದೆ. ಏನಾದರೂ ಆಗಲಿ, ಇವತ್ತು ರಾಹುಲ್ ಗಾಂಧಿಯವರು ಆರೋಪ ಮಾಡ್ತಾಯಿದ್ದಾರೆ 100% ಸತ್ಯದಂತೆ. ಅದು ತನಿಖೆ ಆಗಬೇಕು, ಏನು ಹೊರಗೆ ಬರಬೇಕು ಅನ್ನೋದು ಎಲ್ಲರ ಆಸೆ. ಅದು ಮಾಡೋರ ತನಿಖೆ ಇದೇ ಬಂದಿದ್ದು ಇಲೆಕ್ಷನ್ ಕಮಿಷನ್ ಹೋಗ್ತಾ ಇಲ್ಲ. ಯಾಕಂದ್ರೆ ನಾನು ಸಿಕ್ಕಿದ್ರು ಭಯ ಅದಕ್ಕೂ ಇರ್ಬೋದು ನಾವು ಮೋಸ್ಟ್ಲಿ. ಈಗ ಹಿಂಗೆ ಮುಂದೆ ದಿನ ದುಡ್ತಾ ಇದ್ದಾರೆ. ಆದರೂ ಒಂದು ಇದಕ್ಕೆ ಅಂತ್ಯ ಇದ್ದೇ ಇರ್ತದೆ ಅಂತ ಹೇಳ್ತಾ, ಈ ಅಟಮ್ ಬಾಂಬ್ ಏನೈತೆ ಸತ್ಯ ಹೇಳುವಂಥದ್ದು ಅದು ಆಗಲಿ, ಜಲ್ದಿ ಆಗಲಿ, ಜನಕ್ಕೆ ಮುಟ್ಟಲಿ ಅಂತ ಹೇಳ್ತಾ, ಜೊತೆಗೆ ಸರ್ಕಾರ ಅದು ಸಹಿತ ಈ ದಿಶೆಯಲ್ಲಿಟ್ಟು ಒಳ್ಳೆ ಹೆಜ್ಜೆ ಇಟ್ಟು ಭಾಳ ಒಳ್ಳೆಯದು. ಇದನ್ನು ಅದರಲ್ಲೂ ಇಲೆಕ್ಷನ್ ಕಮಿಷನ್ ಇದ್ದು ಅವೆಲ್ಲ ಡಾಕ್ಯುಮೆಂಟ್ಸ್ ಅವ್ರು ಕೊಟ್ಟರಪ್ಪ ಅಂದ್ರೆ ಯಾವುದು ನೋಡ್ರಿ ನೀರಾಗಿದ್ದು ಹಾಲಿದ್ದು ಹಾಲು ಆಗ್ತದೆ. ಇಷ್ಟಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.